ಏನ್ ಗಂಗಾ, ಜೈ ಜೊತೆ ಕಾಂಪ್ರಮೈಸ್ ಆಗಿ ಸಂಸಾರ ಮಾಡು ಅಂದ್ರೆ ತಲೆ ಮೇಲೆ ನೀನೇ ಇನ್ನೊಂದು ಕಷ್ಟ ತಂದ್ಕೊಂಡ್ಯಲ್ಲ. ನಾನೇನ್ ಮಾಡ್ಲಿ ಮೇಡಮ್, ಆ ಮಲ್ಲಿಕಾ ಇವರಿಬ್ರು ಚಿಕ್ಕವರಿಂದ ಫ್ರೆಂಡ್ಸ್ ಅಂತೆ. ಇಬ್ರು ಸೇರಿ ಏನೋ ಸಿಕ್ ಯೂನಿಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಹೌದು, ಜೈ ನನಗ್ ಕಾಲ್ ಮಾಡಿ ಹೇಳ್ದ. ಆದ್ರೆ ಅವಳನ್ ಯಾಕೆ ನೀನ್ ಇರೋದಕ್ ಬಿಟ್ಟೆ? ಆ ಮನೆಯವ್ರು ಕೂಡ ಹೇಳ್ ನೋಡಿದ್ರು ಮೇಡಮ್, ಅವ್ರೇನೋ ಕವರ್ ಮಾಡಿದ್ರು. ಸರಿ ಬಿಡು, ನಾನ್ ಹೇಳ್ ನೋಡ್ತೀನಿ. ಇಷ್ಟಕ್ಕೂ ಜೈಯಲ್ಲಿ ಮಲ್ಲಿಕಾ, ಹಾ ಈ ಡ್ರೆಸ್ ನೋಡು ಹೇಗಿದೆ, ಚೆನ್ನಾಗಿದೆ. ಟ್ರೈ ಮಾಡ್ತೀಯಾ? ಓಕೆ ಜೈ. ಯಾ. ಜಸ್ಟ್ ಎ ಮಿನಿಟ್. ಹಲೋ. ಹಾ ಅಂಕಲ್, ನಮ್ ಮೇಡಮ್ ಈಗ ಒಂದ್ ಒಳ್ಳೆ ಡ್ರೆಸ್ ತೋರಿಸಿ. ಸರಿ ಇರು, ನಾನ್ ಮಾತಾಡ್ತೀನಿ. ಕಾಲ್ ಕಟ್ ಆಯ್ತಲ್ಲ. ಹಲೋ ಜೈ. ಹಾಯ್ ಆಂಟಿ, ನೀವೇನ್ ಇಲ್ಲಿ? ನಿನ್ ಕಾರ್ ನೋಡ್ ಬಂದೆ. ನೀನ್ ಮಾಡ್ತಿರೋದು ಯಾವ್ದು ಸರಿ ಇಲ್ಲ ಜೈ. ಆಲ್ರೆಡಿ ನಿನಗ್ ತುಂಬಾ ಬಿಸ್ನೆಸ್ ಇದೆ. ಇವಾಗ ಇನ್ನೊಂದ್ ಸಿಕ್ ಯೂನಿಟ್ ಅಗತ್ಯ ಏನಿದೆ? ನಿಮ್ ಕ್ವಶನ್ ಸ್ಟ್ರೈಟ್ ಆಗಿಲ್ಲ ಆಂಟಿ. ಮಲ್ಲಿ ಬಗ್ಗೆ ಕೇಳ್ತಿದ್ದೀರಾ ಅಂತ ಅರ್ಥ ಆಯ್ತು. ಅವಳು ನನ್ನ ಫ್ರೆಂಡ್. ನನ್ ಫ್ರೆಂಡ್ ಕಷ್ಟದಲ್ಲಿದ್ರೆ ಹೆಲ್ಪ್ ಮಾಡಬಾರ್ದಾ? ಆದ್ರೆ ನಿತ್ಯಗೆ ಸ್ಟ್ರೆಸ್ ಆಗ್ತಿದೆ. ಅವಳಿಗೆ ಮನಶಾಂತಿ ಇಲ್ದೇ ಇರೋ ಹಾಗೆ ಮಾಡ್ತಾ ಇದ್ದೀರಾ. ಯಾರ ಆಂಟಿ ಮನಶಾಂತಿ ಇಲ್ದಿರೋ ಹಾಗೆ ಮಾಡಿದ್ದು? ಅವಳ ನಾನಾ? ಜೈ ಪ್ಲೀಸ್ ಜೈ. ನಾನ್ ಮಾಡಿದ ತಪ್ಪು ಅನ್ನೋದ್ರ ಬದಲು ಯಾರು ತಪ್ಪು ಮಾಡಿದ್ದು ಅಂತ ಮೊದಲು ತಿಳ್ಕೊಳ್ಳಿ. ಸ್ಟಾರ್ಟ್ ಮಾಡಿದವ್ರು ಯಾರು ಅದನ್ನು ಯೋಚನೆ ಮಾಡಿ. ಆದ್ರೂ ಹಾಗಲ್ಲ ಜೈ, ಒಂದ್ಸಲ ನಾನು ಇಲ್ಲ ಆಂಟಿ. ಅತ್ತೆ, ರೂಪ ಇಲ್ಲೇ ಇದ್ದಾಳೆ. ಎಲ್ಲೋ? ಅಲ್ಲಿ ನೋಡು. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ವರ್ಕೆ ನಿಮ್ ಕಾರ್ ನೋಡ್ತೆ, ಒಳಗಿರ್ತೀರಾ ನೀವು ಅಂತ ಬಂದೆ. ನಿನ್ನೆ ತುಳಸಿ ಕಾಣಿಸಿದ್ಲು ಅಂತ ನಿನಗ್ ಫೋನ್ ಬಂದಿತ್ತಲ್ಲ, ಸಿಕ್ಕದ್ಲಾ? ಇಲ್ಲ ಮೇಡಮ್, ಮಿಸ್ ಆದ್ಲು. ಮಿಸ್ ಆಗಿಲ್ಲ ಬಾಲು. ಇವಳಿಗೇನಾದ್ರೂ ಅತ್ತೆ ನಂತವಿರೋದು ಗೊತ್ತಾಗೋಯ್ತಾ? ಆ ತುಳಸಿ ಬೇರೆಲ್ಲೂ ಮಿಸ್ ಆಗಿಲ್ಲ, ಇಲ್ಲೇ ಇದ್ದಾಳೆ. ಇಲ್ಲ ಮೇಡಮ್, ಇಲ್ಲೇ ನಾನು ಅವಳನ್ನ ನೋಡ್ದೆ. ಯಾರನ್ನ ನೋಡಿ ಅವಳು ಅನ್ಕೊಂಡಿರ್ಬೇಕು ಮೇಡಮ್. ನನ್ಗಿನ್ನೂ ಕಣ್ ಸರಿಯಾಗಿದೆ ಬಾಲು. ಖಂಡಿತ ನಾನು ಅವಳನ್ನೇ ನೋಡಿದ್ದು. ಪ್ರಾಬ್ಲಮ್ ಏನು ಅಂದ್ರೆ ಗಂಗಾ ಕೂಡ ಇಲ್ಲೇ ಇದ್ದಾಳೆ. ಇಬ್ರು ಸಿಗ್ಬಾರ್ದು. ಸಿಕ್ಕಿದ್ರೆ ನಮ್ ಕತೆ ಮುಗೀತು. ಮ್ಯಾನೇಜರ್, ಏನಾಯ್ತು ಮೇಡಮ್? ಒಂದ್ 10 ನಿಮಿಷದ ತನಕ ಶಾಪಿಂಗ್ ಮಾಲಿಂದ ಯಾರು ಹೊರಗಡೆ ಹೋಗದಿರೋ ಹಾಗೆ ನೋಡ್ಕೊಳ್ಳಿ ಪ್ಲೀಸ್. ಆಗ್ಲಿ ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್. ಸಾರಿ ಮೇಡಮ್, ನಿಮ್ಮನ್ನು ಹೀಗೆ ನೋಡಿ ಹೊಗಳ್ದೇ ಇರೋಕ್ಕಾಗಿಲ್ಲ ಮೇಡಮ್. ನೀವು ಸ್ವರ್ಗದಿಂದ ನೇರ ನಮ್ಮ ಶಾಪ್ಗೆ ಇಳಿದು ಬಂದಿರೋ ದೇವಕನ್ಯೆ ಥರ ಇದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್, ನೀವೇನು ಅನ್ಕೊಳ್ದಿದ್ರೆ ನೀವು ನಮ್ಮ ಶಾಪಿಂಗ್ ಮಾಲ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀರಾ? ನಾನಾ? ಅಬ್ಬಾ, ಹೌದು ಮೇಡಮ್.
ಓಹೋ, ನಿಮ್ಮನ್ ಮೀರ್ಸೋ ಸೆಲೆಬ್ರಿಟಿನ ನಾ ಇಲ್ಲಿವರೆಗೂ ನೋಡೇ ಇಲ್ಲ ಮೇಡಮ್. ಯಾಕೆ ನಮ್ ಮೇಡಮ್ ಕಾಣಿಸಲ್ವಾ? ಏ ನುಗ್ಗೆಕಾಯಿ ಮುಖದವನೇ, ನಮ್ ಮೇಡಮ್ ದೇವಕನ್ಯೆ ಆಗಿದ್ರೆ ನಿಮ್ ಮೇಡಮ್ ದೃಷ್ಟಿಗೊಂಬೆ ಆಗಿದ್ದಾರೆ. ಮತ್ತೆ ಹೆಂಗ್ ಕಾಣುತ್ತೆ? ಪ್ಲೀಸ್ 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 ಮೇಡಮ್, ಅಯ್ಯೋ, ಬ್ರ್ಯಾಂಡ್ ಅಂಬಾಸಿಡರ್ ಆಗೋಕೆ ಒಪ್ಕೊಳ್ಳಿ ಮೇಡಮ್. ನನಗೇನೋ ಅಭ್ಯಂತರ ಇಲ್ಲ, ಆದ್ರೆ ನನ್ ಗಂಡನ್ ಕೇಳ್ಬೇಕು. ಸರ್ ಪ್ಲೀಸ್, ಸರ್ ಪ್ಲೀಸ್ ದಯವಿಟ್ಟು ಒಪ್ಕೊಳ್ಳಿ ಸರ್. ಬಾಲು, ಗಂಗಾ, ಒಂದ್ ವೇಳೆ ತುಳಸಿ ಟ್ರಯಲ್ ರೂಮಲ್ಲಿ ಏನಾದ್ರೂ ಬಚ್ಚಿಟ್ಕೊಂಡಿರ್ತಾಳ? ಅತ್ತೆ, ಇನ್ ನಿನ್ ಕತೆ ಮುಗೀತು. ಗಂಗಾ, ನಾನೇ ನಿಮ್ಮಮ್ಮ. ನಿನ್ಗೊಂದ್ ಸತ್ಯ ಹೇಳ್ಬೇಕೆ? ರೂಪನ್ ಬಗ್ಗೆ ಸತ್ಯ ಹೇಳ್ಬೇಕು. ನಾವು ಭೇಟಿ ಮಾಡ್ಬೇಕೆ? ತಪ್ಪಿಸ್ಕೊಂಡ್ಲು. ಅವಳು ಎಲ್ಲೇ ಹೋದ್ರೂ ಎಂಟ್ರೆನ್ಸ್ ಹತ್ರ ಬರ್ಲೇಬೇಕಲ್ವಾ? ಹಾ, ಅತ್ತೆ, ಅವಳಲ್ಲೇ ಅವಳೆ, ಈಗೇನ್ ಮಾಡೋದು? ಅತ್ತೆ, ನೀನು ಅವ್ರ ಹಿಂದೆನೆ ಹೋಗತ್ತೆ. ಹಾ, ಹೋಗು ಹೋಗು.
ಜೈ ಜೈ ನೋಡಿದ್ಯಾ ಜೈ ಎಲ್ರ ಕಣ್ಣನ್ನು ತನ್ನ ಕಡೆಗೆ ಹೇಗ್ ತಿರುಗಿಸ್ಕೊಂಡ್ಲು ಅಂತ. ಮನುಷ್ಯರ ಮಧ್ಯೆ ದೇವತೆ ತರ ಬಿಲ್ಡಪ್ ಕೊಡ್ತಾಳೆ. ಆ ಡ್ರೆಸ್, ಆ ಮೇಕಪ್ ಎಲ್ಲ ಬೇಕು ಅಂತ ಮಾಡ್ತಿದ್ದಾಳೆ. ಎಲ್ಲರ ಅಟೆನ್ಷನ್ ತನ್ನ ಕಡೆನೇ ಇರಬೇಕು ಅಂತ ಹಠ. ಇದು ನಮ್ ಕಂಪ್ನಿ ಇನಾಗ್ಯುರೇಷನ್ ಫಂಕ್ಷನ್ ತರ ಇಲ್ಲ, ಅವಳ ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋ ತರ ಇದೆ. ಟೂ ಮಚ್ ಅಲ್ವಾ? ಎಸ್, ಮೇಡಮ್, ಸರ್ ಮತ್ತೆ ನಿಮ್ದು ಸ್ಟಿಲ್ಸ್ ತೆಗಿಬೇಕು, ಪ್ಲೀಸ್ ಕಮ್. ಓಕೆ. ಸರ್ ಇಲ್ಲಿ ಬನ್ನಿ ಸರ್, ಮೇಡಮ್ ಪಕ್ಕ ನಿಂತ್ಕೊಳ್ಳಿ. ಯಾಕೆ? ನೀವಿಬ್ರು ಜೊತೆಗೆ ಫೋಟೋ ತೆಗಿಬೇಕು ಸರ್. ಬೇಕಾಗಿಲ್ಲ. ಅದೇನ್ ಸರ್, ನೀವು ಜೋಡಿಯಾಗಿ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವಳ ಫೋಟೋ ತೆಗ್ದೆ ಅಲ್ವಾ, ಸಾಕು. ಇದೇನು ನಮ್ ವೆಡ್ಡಿಂಗ್ ಆನಿವರ್ಸರಿ ಫಂಕ್ಷನ್ ಅಲ್ಲ, ನನ್ನ ನ್ಯೂ ಕಂಪನಿ ಇನಾಗ್ರೇಷನ್. ಮೈಂಡ್ ಇಟ್. ಸಾರಿ ಸರ್. ನಿನಗೆ ಹೊಡೆಯೋಣ ಅನ್ನೋಷ್ಟು ಕೋಪ ಬರ್ತಿದೆ. ಹೊಡೆಯೋದಾದ್ರೆ ಹೊಡೀರಿ, ನನ್ ಮೇಲೆ ಕೈ ಮಾಡೋ ಹಕ್ಕು ನಿಮಗಿದೆ. ಆದ್ರೆ ನಾನ್ ಮಾಡಿರೋ ತಪ್ಪೇನೋ ಹೇಳಿ. ನೀನೇನ್ ಮಾಡಿದ್ಯೋ ನಿನಗೆ ಗೊತ್ತಿಲ್ವಾ? ನನ್ನ ಹೆಸರು ಕಿತ್ಕೊಂಡೆ, ನನ್ನ ಫ್ಯಾಮಿಲಿ ಕಿತ್ಕೊಂಡೆ, ನನ್ನ MD ಪೋಸ್ಟ್ ಅಲ್ಲಿ ಇದ್ದ ಚೇರ್ನ ಕಿತ್ಕೊಂಡಿದ್ಯಾ. ಕೊನೆಗೆ ನನ್ನ ಮನಶಾಂತಿ ಕೂಡ ಕಿತ್ಕೊಂಡಿದ್ಯಾ. ಇನ್ನೇನಿದೆ ಅಂತ ಮತ್ತೆ ಬಂದೆ. ನೀನ್ ತಗೊಳ್ಳೋದಕ್ಕೆ ನನ್ನ ಪ್ರಾಣ ಬಿಟ್ರೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ಅದು ಬೇಕಾ ಹೇಳು? ನನ್ನ ಟೈಮ್ ಹೇಗೂ ವೇಸ್ಟ್ ಆಯ್ತು, ನನ್ನ ಲೈಫ್ ಕೂಡ ವೇಸ್ಟ್ ಆಯ್ತು ಅಂತ ಅನ್ಕೊಂಡು ಸತ್ತೋಗ್ತೀನಿ. ಎಲ್ಲಿಗೆ ಹೋಗ್ತೀರಾ ರೀ? ನೀವು ಹೋಗ್ತೀನಿ ಅಂದ್ರೆ ನಾನ್ ಬಿಡ್ತೀನ ಹೇಳಿ? ಬಿಡಲ್ವೇ? ನನ್ನ ಜಿಗಣೆಯಾಗಿ ಹಿಡ್ಕೊಂಡು ನನ್ನ ರಕ್ತನ ಹೀರಿ ನನ್ನ ಕತೆ ಮುಗಿಸೋವರೆಗೂ ನಿನಗೆ ಸಮಾಧಾನ ಆಗಲ್ಲ. ಯಾಕ್ರಿ ಅಷ್ಟು ದೊಡ್ಡ ದೊಡ್ಡ ಮಾತು? ನಾನ್ ಏನ್ ಮಾಡ್ದೆ ಅಂತ? ಎಷ್ಟು ಅಮಾಯಕರಂಗ್ ಆಡ್ತೀಯೇ. ನನ್ನ ಝೀರೋ ಮಾಡ್ದೆ, ಬೇರೆಯವ್ರ ಜೊತೆ ಕೈ ಜೋಡಿಸೋ ಹೋಗ್ ಮಾಡ್ದೆ. ಕೊನೆಗೆ ನನ್ನ ದಾರಿನ ನಾನು ನೋಡ್ಕೊಳ್ಳೋಣ ಅಂತ ಬಂದ್ರೆ ಇಲ್ಲೂ ಬಂದಿದ್ಯಾ. ಎಲ್ಲರನ್ನೂ ಆಕ್ಯುಪೈ ಮಾಡಿದ್ಯಾ. ಎಲ್ಲರೂ ನಿನ್ನನ್ನು ಹೊಗಳ್ತಿದ್ದಾರೆ. ನಾನ್ ಏನು ಇಲ್ದವನಾಗಿದ್ದೀನಿ. ಸೂರ್ಯ ವಂಶದ ಜೈ ಸೂರ್ಯ ಡಮ್ಮಿ ಆಗ್ಬಿಟ್ಟ. ಗೊತ್ತಿಲ್ದೆ ನಿಮಗ್ ನೋವು ಕೊಟ್ಟಿದ್ರೆ ನನ್ನ ಕ್ಷಮಿಸ್ಬಿಡಿ. ಬೇಕಾದ್ರೆ ಇಲ್ಲಿಂದ ನಾನೇ ಹೊರಟು ಹೋಗ್ತೀನಿ. ಯಾಕೆ? ನನ್ನ ಇನ್ನೂ ಕೆಟ್ಟವನ್ ಮಾಡೋದಕ್ಕ? ನಿಮ್ ಜೊತೆಲಿದ್ದ ದಿ ಗ್ರೇಟ್ ನಿತ್ಯ ಮೇಡಮ್ ಅವರು ಎಲ್ಲಿ ಹೋದ್ರು ಅಂತ ಎಲ್ರೂ ಕೇಳ್ತಾರೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ನಾನು ಉರ್ಕೋಬೇಕಾ ಇಲ್ಲ ನೇಣ್ ಹಾಕೋಬೇಕಾ? ಏನ್ರಿ ಮತ್ತೆ ನಾನು ಏನ್ ಮಾಡ್ಬೇಕು ನೀವೇ ಹೇಳಿ. ಇಲ್ಲೇ ಇರು, ಆದ್ರೆ ನನ್ನಿಂದ ದೂರ ಇರು. ಇಷ್ಟಾದ್ರೂ ಫ್ರೀಡಮ್ ಕೊಡು ನಿತ್ಯ, ಪ್ಲೀಸ್. ಸರಿ ರೀ, ನಿಮ್ಮಿಂದ ದೂರನೇ ಇರ್ತೀನಿ. ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಏನು ಅಳ್ತಾ ಇದೀಯಾ? ಯಾರು ಅಳ್ತಿರೋದು? ತುಂಬಾ ಚೆನ್ನಾಗಿ ಕವರ್ ಮಾಡ್ತೀಯಾ ನೀನು. ಜೈ ಹೇಳಿದ್ದು ನೆನ್ಪಿದೆ ಅಲ್ವಾ? ನಮ್ಮಿಂದ ದೂರನೇ ಇರು. ಒಂದ್ ವೇಳೆ ನಮ್ ಮಧ್ಯ ಬರೋಕೆ ಪ್ರಯತ್ನ ಮಾಡದೆ ಅಂದ್ರೆ ಎಲ್ರ ಮುಂದೆ ಜೈ ನಿನ್ಗೆ ಹೊಡೆದ್ರೂ ಹೊಡಿಬಹುದು. ಆ ಅವಮಾನಕ್ಕಿಂತ ಮೌನವಾಗಿರೋದೇ ಬೆಟರ್ ಅಲ್ವಾ? ಇಂಟೆನ್ಸಿಟಿ ಇಲ್ಲ ಸರ್. ಇಂಟೆನ್ಸಿಟಿ ಎಲ್ಲಿ ಅಂತ ಕೇಳ್ತಿದ್ದೀನಿ. ಇಂಟೆನ್ಸಿಟಿ ಬೇಕಾ ನಾಣಿ? ಎಸ್ ಸರ್.
ಒಂದು ಫೀಲ್ ಇಲ್ಲ, ಒಂದು ಲವ್ ಇಲ್ಲ, ಒಂದು ಆಸಕ್ತಿ ಇಲ್ಲ. ಆಗ ನೋಡಿದ್ರೆ ಏನು ಇಲ್ಲ ಸರ್. ಅಂದ್ರೆ ಏನ ನಾಣಿ ಅವ್ರೆ, ಈಗ ಇವ್ರು ನನ್ ಮುಂದೆ ಮೊಣ್ಕಾಲ್ ಊರ್ ಕೂತ್ಕೊಂಡು ಫ್ಲವರ್ ತಗೊಂಡು ನನ್ ಕಣ್ ನೋಡ್ತಾ ಹೇಳ್ಬೇಕು ಅಂತನಾ? ಅದು ಕಷ್ಟ. ಏಯ್, ನಾನೀಗ ಬೈತಿದ್ಯಾ ಇಲ್ಲ ಜನರಿಗೆ ಹಿಂಟ್ ಕೊಡ್ತಿದ್ಯಾ? ಬ್ರಹ್ಮಾಂಡವಾಗಿದೆ ಮೇಡಮ್. ಸರ್ ನೀವ್ ಆಗ ಮಾಡಿ ಹೇಳ್ತೀನಿ. ಹೇಳಿ ಸರ್. I love you. ಈ ಸ್ವೀಟ್ ಮೂಮೆಂಟ್ಸ್ಗೆ ನಾನು ಕಾಯ್ತಾ ಇದ್ದೆ ರೀ. ಯಾವತ್ತಾದ್ರೂ ನೀವು ಹೀಗೆ ನನ್ನ ಹತ್ರ ಆಗ್ತೀರಾ ಅನ್ನೋ ನಂಬಿಕೆಯಿಂದ ಎದುರು ನೋಡ್ತಾ ಇದ್ದೆ. ಅಮ್ಮಯ್ಯ, ಇಲ್ಲೇ ಇದ್ದಾಳೆ. ಅಲ್ಲಿರು ಅಂದ್ರೆ ಇಲ್ಲೇನ್ ಮಾಡ್ತಿದ್ಯಾ? ನೀನ್ ಏನಾದ್ರು ಅಂತ ಹೆದರಿ ಸಾಯ್ತಿದ್ದೆ. ಇವಳೇನ್ ಮಾತಾಡ್ತಾನೆ ಇಲ್ವಲ್ಲ? ನಿಂತ ಜಾಗದಲ್ಲಿ ಹೊಂಟೋದ್ಲಾ? ಅತ್ತೆ ಅತ್ತೆ, ಏನ್ ಬಾಲು? ಏನ್ ಯೋಚಿಸ್ತಿದ್ಯಾ ನೀನು? ಏನಿಲ್ಲ ಕಣೋ, ಬಾ ಹೋಗೋಣ. ಇದ್ಯಾಕೆ? ಗಂಗನ್ ನೋಡ್ಬೇಕು ಅಂದೆ. ಅವಳು ನೋಡಿ ಅದೇನೋ ನಿಜ ಹೇಳ್ಬೇಕು ಅಂದಿದ್ದಲ್ಲ. ಆ ನಿಜ ಹೇಳ್ಬೇಕಾಗಿರೋದು ಗಂಗಾಗಲ್ಲ, ರೂಪಾಗೆ. ಏನೋ? ನಾವು ರೂಪನ ಹತ್ರ ಹೋಗೋಣ, ಬಾ, ನನ್ನ ಕರ್ಕೊಂಡು ಹೋಗೋ. ನಿನ್ಗೇನಾರ ತಲೆ ಕೆಟ್ಟೈತಾ? ನೀನ್ ನೋಡಿದ್ರೆ ಅವಳು ಗನ್ ತಗೊಂಡು ಸುಟ್ಟಾಕ್ಬಿಡ್ತಾಳೆ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ರೂಪನ ಹತ್ರ ನಿಜ ಹೇಳ್ಬೇಕು. ಪ್ರಾಣ ಹೋದ್ಮೇಲೆ ನೀನೇನ್ ಹೇಳ್ತೀಯ? ಆ ನಿಜ ಏನೋ ನನ್ಗೆ ಹೇಳು. ನಿನಗೂ ಹೇಳಲ್ಲ, ಗಂಗನ್ಗೂ ಹೇಳಲ್ಲ. ಆ ಸತ್ಯನ ರೂಪನ್ಗೆ ಹೇಳ್ಬೇಕು. ಆ ರೂಪನು ಹೇಳಕ್ಕಿಲ್ಲ, ಇವಳು ನಿಜ ಹೇಳಕ್ಕಿಲ್ಲ. ಇಬ್ರು ಸೇರ್ಕೊಂಡು ನನ್ ಜೊತೆ ಆಟ ಆಡ್ತಾವ್ರೆ. ನೋಡ್ಕತೀನಿ, ಏನು ಮಾಡ್ತಾರೋ ನಾನ್ ನೋಡ್ಕತೀನಿ. ಈಗ ಬೇಡ, ಟೈಮ್ ನೋಡ್ಕೊಂಡು ನಾನೇ ಕರ್ಕೊ ಹೋಯ್ತೀನಿ. ಈಗ ಬಾ. ಮೇಡಮ್, ಶರತ್, ನೀನ್ ನನ್ ಕಣ್ಣಗ್ ಬಿದ್ರೆ ನಿನ್ನ ಕೊಂದ್ ಹಾಕ್ಬಿಡ್ತೀನಿ. ಸಾರಿ ಮೇಡಮ್, ಇದು ಕೂಡ ನಾಣಿದೆ ಕೆಲಸ. ಲಾಸ್ಟ್ ಮಿನಿಟ್ ಅಲ್ಲಿ ಚೀಟಿ ಚೇಂಜ್ ಮಾಡಿರ್ಬೇಕು. ಅವ್ನ್ ಚೀಟಿ ಚೇಂಜ್ ಮಾಡ್ತಿದ್ರೆ ನಿನ್ ಕತ್ತೆ ಕಾಯ್ತಿದ್ಯಾ? ನಿನ್ನಿಂದ ನಾನ್ ಎಷ್ಟು ಅಪ್ಸೆಟ್ ಆಗಿದ್ದೀನಿ ಗೊತ್ತಾ? ಗೊತ್ತು ಮೇಡಮ್. ನೀವ್ ಅನುಭವಿಸ್ಬೇಕಾಗಿರೋ ಎಂಜಾಯ್ಮೆಂಟ್ ನ ಬೇರೆ ಹುಡುಗಿ ಅನುಭವಿಸಿದ್ರೆ ಹೆಣ್ಣಾಗಿ ನಿಮ್ಗೆ ಎಷ್ಟು ನೋವಾಗುತ್ತೆ, ಅದು ಒಬ್ಬ ಗಂಡಾಗಿ ನಂಗೆ ಅರ್ಥ ಆಗುತ್ತೆ. ಸ್ಟಾಪ್ ಇಟ್ ಶರತ್. ಶಾಪಿಂಗ್ ಮಾಲ್ ಅಲ್ಲಿ ನಿತ್ಯ ಮಾಮ್ ನನ್ಗೆ ವಾರ್ನಿಂಗ್ ಮಾಡ್ತಾಳೆ. ಈಗ ನನ್ ಫಂಕ್ಷನ್ ನಲ್ಲೇ ನಿತ್ಯ ನನ್ಗೆ ಇನ್ಸಲ್ಟ್ ಮಾಡಿದ್ಲು. ಬಿಡಲ್ಲ, ನಿತ್ಯಾಗೆ ಪನಿಷ್ಮೆಂಟ್ ಕೊಡ್ತೀನಿ. ಒಂದು ಗತಿ ಕಾಣಿಸ್ತೀನಿ. ಏನ್ ಮಾಡ್ತೀರಾ ಮೇಡಮ್? ನೀನ್ ಬರೀ ಡಬ್ಬಾ ಪ್ಲಾನ್ ಮಾಡ್ತೀಯ ಅಂತ ನನ್ ಪ್ಲಾನ್ ನಾನೇ ಮಾಡ್ತೀನಿ. ಏನ್ ಮೇಡಮ್ ಇದು? ಈ ಸ್ಪ್ರೇನ ನಿತ್ಯಾಗ್ ಹಾಕು. ಶತ್ರುಗಳಿಗೆ ಸೆಂಟ್ ಯಾಕೆ ಮೇಡಮ್? ಇದು ಸೆಂಟ್ ಅಲ್ಲ, ಲಿಕ್ವಿಡ್ ಗ್ಯಾಸ್. ಅಂದ್ರೆ? ನಿನ್ ಕರ್ಚೀಫಿಲ್ ಕೊಡು. ತಗೊಳ್ಳಿ.
ಹಾಗೆ ಸ್ವಲ್ಪ ದೂರ ಹಿಡ್ಕೋ. ನಿನ್ಗೆ ವ್ಯಾಪಾರದಲ್ಲಿ ಆಕಾರ ಗೊತ್ತು. ನಾನು ಮಾಸ್ಟರ್ಸೇ ಮುಗಿಸಿದ್ದೀನಿ. ಕೈ ಕೊಟ್ರೆ ಬೆರಳು ಮಾತ್ರ ಅಲ್ಲ, ಇಡೀ ದೇಹನೇ ನುಂಗ್ಬಿಡ್ತೀನಿ. ನನ್ನ ಅಳಿಯ ಮಗಳ ಸಂಬಂಧನ ಡಿಸ್ಟರ್ಬ್ ಮಾಡೋದಕ್ ನೋಡಿದ್ರೆ ನೀನು ಡಿಸ್ಟ್ರಾಯ್ ಆಗಿ ಹೋಗ್ತೀಯ. ನಿನ್ನ ಮುಗಿಸಿ ನಿನ್ ಸಿಕ್ ಯೂನಿಟಲ್ಲೇ ನಿನ್ನ ಹೂತ್ ಹಾಕ್ತೀನಿ. ಫಂಕ್ಷನಲ್ಲಿ ಆಗಿರೋ ಅವಮಾನದಿಂದ ಮೇಡಮ್ ಇನ್ನೂ ಹೊರಗೆ ಬಂದಿಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ನೀವಿನ್ನೂ ಆ ಮೂಡಲ್ಲೇ ಇದ್ದೀರಾ? ಬಿಟ್ಬಿಡಿ ಮೇಡಮ್. ಇದನ್ನ ನಾವು ಶುರು ಮಾಡಿದಾಗ್ಲೇ ಇಂಥ ಇನ್ಸಲ್ಟು ರಿಸ್ಕ್ ಎಲ್ಲ ಬರುತ್ತೆ ಅಂತ ಅನ್ಕೊಂಡಿದ್ವಲ್ಲ. ನಾನು ಆಗಿರೋದ್ರ ಬಗ್ಗೆ ಥಿಂಕ್ ಮಾಡ್ತಿಲ್ಲ ಶರತ್. ನಡಿಬೇಕಾದ್ದನ್ನ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಅವಮಾನ ಮಾಡಿರೋ ಆ ತಾಯಿ ಮಗಳಿಗೆ ಸ್ಟ್ರಾಂಗ್ ವಾರ್ನಿಂಗ್ ಕೊಡ್ಬೇಕು ಅಂದ್ರೆ ನಾನು ಜೈಗ್ ಹತ್ರ ಆಗೋದು ಒಂದೇ ಒಂದ್ ದಾರಿ. ನಮ್ಮ ಐಡಿಯಾನೇ ಅದಲ್ವಾ ಮೇಡಮ್? ಪ್ಲಾನ್ ಚೇಂಜ್ ಆಗ್ಬೇಕು ಶರತ್. ಇಲ್ಲೇ ಇದ್ರೆ ಜೈಗ್ ಹತ್ರ ಆಗೋದು ಸ್ವಲ್ಪ ಕಷ್ಟ ಆಗತ್ತೆ. ಜೈನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ತೀನಿ. ದೂರನಾ? ಹೌದು. ಆ ಮನೆಯಿಂದ, ಆ ಆಫೀಸಿಂದ, ಆ ಮನುಷ್ಯರಿಂದ ದೂರಕ್ಕೆ ಜೈನ ಕರ್ಕೊಂಡು ಹೋಗ್ಬೇಕು. ಜೈ ತನ್ನನ್ ತಾನು ಮರೆಯೋ ಹಾಗಾಗ್ಬೇಕು. ಜೈ ನನ್ ಜೊತೆ ಪೂರ್ತಿಯಾಗಿ ಕಮಿಟ್ ಆಗ್ಬೇಕು. ಆಗ್ಲೇ ಜೈ ಜುಟ್ಟು ನನ್ ಕೈಗ್ ಬರೋದು. ಅದು ತುಂಬಾ ಕಷ್ಟ ಮೇಡಮ್. ಗೊತ್ತಿದೆ. ಜೈ ನನ್ ಜೊತೆ ಬರೋದಕ್ಕೆ ಆ ಮನೆಯವರು ಅಷ್ಟ್ ಈಸಿಯಾಗಿ ಒಪ್ಕೊಳ್ಳಲ್ಲ ಅಂತ ನನಗ್ ಗೊತ್ತು. ಆ ನಿತ್ಯ ನಮ್ ಹಿಂದೆನೆ ಬರ್ತಾಳೆ ಅಂತಾನೂ ನನಗ್ ಗೊತ್ತು. ಲಾ 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 ಲಾ. ಅಯ್ಯೋ, ಈ ಕೋತಿನ ನಂಬೋಕ್ಕಾಗಲ್ಲ. ಈಗೀಗ ಒಂಚೂರು ಮ್ಯಾನಸ್ ಇಲ್ದಿರೋ ತರ ಬಿಹೇವ್ ಮಾಡ್ತಾಳೆ. ಸ್ನಾನ ಮಾಡುವಾಗ ಬಾತ್ರೂಮ್ ಡೋರ್ನ ಹಾಕೋಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ. ಅದಕ್ಕೆ ನನ್ ಜಾಗ್ರತೆಲ್ ನಾನಿರ್ಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಇದೀರಾ? ಇದ್ರೆ ಇದೀನಿ ಅಂತ ಹೇಳೋ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೋ. ಇಲ್ದಿದ್ರೆ ಇಲ್ಲ ಅಂತ ಹೇಗೆ ಹೇಳ್ತಾಳೆ? ಹಲೋ, ಇದೆಯಾ ಇಲ್ವಾ? ರೆಸ್ಪಾನ್ಸ್ ಇಲ್ವಲ್ಲ. ಒಳಗಿಂದ ವಾಟರ್ ಸೌಂಡ್ ಕೂಡ ಬರ್ತಿಲ್ಲ ಅಂತಂದ್ರೆ ಒಳಗಿಲ್ಲ ಅಂತಾನೆ ನಾನು ಹ್ಯಾಪಿ ಆಗಿರ್ಬೋದು. ನಿನ್ಗೆ ತಲೆ ಬುದ್ಧಿ ಏನಾದ್ರೂ ಇದೆಯಾ ನಾಣಿ? ಒಳಗಡೆ ಬರೋ ಮೊದ್ಲು ಡೋರ್ ತಟ್ಟಿ ಬರ್ಬೇಕು ಅನ್ನೋ ಜ್ಞಾನ ಕೂಡ ಇಲ್ವಲ್ಲ ನಿನ್ಗೆ? ಕರೆಂಟ್ ಕಂಬದ ತರ ಇದ್ಯಾ? ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ. ಹೇಳಿದ್ನಲ್ಲ ರೀ, ನಾನೇ ಅವ್ರಂದ್ರೆ ಹನುಮಂತನ ಹಾಗೆ ಅಂತ. ನಮ್ಮ ಹತ್ರ ಅವ್ರಿಗೆ ಆ ಸಲಿಗೆ ಇದೆ. ನೀನ್ ನಿಲ್ಸು. ಬೆಕ್ಕಿಗೆ ಇಲಿ ಸಾಕ್ಷಿ ಹಾಗೆ. ನಾನು ಬೆಕ್ಕು ಇಲಿ ಅಲ್ಲ ಸರ್, ಸೀತಮ್ಮ ಅವರ ಹನುಮಂತ. ಓವರ್ ಆಯ್ತು. ಯಾಕೆ ಬಂದೆ? ನಾನು ಏನಕ್ಕೆ ಬಂದೆ ಅಂದ್ರೆ ನಾನು ನೋಡ್ಬಾರ್ದೆಲ್ಲ ನೋಡ್ತಾ ಇದ್ದೀನಿ ಸರ್. ಏಯ್, ನಾನೇನು ಇವಳು ಕಾಲ್ ಹಿಡ್ಕೊಂಡಿಲ್ಲ ಅಯ್ಯ. ಇಲ್ಲಿ ಬೆರಳಿಗೆ ಪಾಲಿಶ್ ಆಗ್ತಿದೆ ಅಷ್ಟೇ. ಹಾ, ಸುಮ್ನೆ ಹಚ್ಚಿಲ್ಲ ಬಿಡಿ. ನಾನ್ ಬೇಡ್ಕೊಳೋದಿಕ್ಕೆ ಹಚ್ತಿರೋದು. ಏನೋ ಒಂದ್ ಮಾಡ್ತಿದ್ದೀನಲ್ಲ. ನಿನ್ ಚಮಚ ನಾಣಿಗೂ ಕೂಡ ಅದನ್ನ ಸರಿಯಾಗಿ ಹೇಳು. ನನಗೆ ಅರ್ಥ ಆಯ್ತು ಸರ್. ಯಾಕ್ರಿ ಭಯ? ನಿಮ್ ಬಾಲ ಇದಾನಲ್ಲ, ಅವನ ಜೊತೆ ಕರ್ಕೊಂಡು ಹೋಗೋದು. ಶರತ್ಗ್ ಪೇಪರ್ಸ್ ಏನಾದ್ರೂ ಕೊಟ್ರೆ ಅದನ್ನ ಜೆರಾಕ್ಸ್ ಮಾಡ್ಸೋಕ್ ಮಾತ್ರ ಗೊತ್ತು. ಮಾತಾಡಿ ಸೈನ್ ಮಾಡ್ಸೋಕೆಲ್ಲ ಬರಲ್ಲ. ಅದು ನಿಜನೇ ಬಿಡಿ. ಅವನ ಇಂಟೆಲಿಜೆನ್ಸ್ ನಿಮಗೂ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಇದು ವರ್ಕೌಟ್ ಆಗಲ್ಲ ಅಂತ ಬಿಡೋಣ ಅನ್ಕೊಂಡೆ ಜೈ. ನಿನ್ ಟೈಮ್ ವೇಸ್ಟ್ ಮಾಡಿದ್ಕೆ ಸಾರಿ. ಬರ್ತೀನಿ. ನಿಲ್ಲು ಮಲ್ಲಿಕಾ.
ನಾನೇನಾದ್ರೂ ಅನ್ಕೊಂಡೆ ಅಂದ್ರೆ ಅದೇನೇ ಪರಿಸ್ಥಿತಿ ಅಡ್ಡ ಆದ್ರೂ ಮಾಡಿ ಮುಗಿಸ್ತೀನಿ. ನಿನ್ನೆ ಇನಾಗ್ರೇಷನ್ ಫಂಕ್ಷನ್ ಅಲ್ಲಿ ನಿನ್ ಕಂಪನಿ ನಂದಾಯ್ತು. ನಾವಿಬ್ರು ಪಾರ್ಟ್ನರ್ಸ್ ಆದ್ವಿ. ಕಷ್ಟ ಆದ್ರೂ ನಷ್ಟ ಆದ್ರೂ ಅದನ್ನ ವರ್ಕ್ ಮಾಡೋ ತನಕ ನಾನ್ ಬಿಡಲ್ಲ. ನನ್ ಜೊತೆ ಕೈ ಜೋಡಿಸ್ತವ್ರನ್ನ ಮಧ್ಯದಲ್ಲಿ ಬಿಟ್ಟೋಗವನಲ್ಲ ನಾನು. ಅವ್ರ ಕಷ್ಟ ಸುಖನ ಸೇರಿ ಹಂಚ್ಕೋತೀನಿ ನಾನು. ಹೌದೌದು ಬಿಡಿ. ತುಂಬಾ ಚೆನ್ನಾಗಿ ಪಾಲು ಹಂಚ್ಕೋತಿದ್ದೀರಾ. ಖಂಡಿತ ಬಿಡಲ್ಲ. ನಮ್ ಜೊತೆ ಇದೆಯಲ್ಲ ಅಂತ ಎಲ್ಲದನ್ನೂ ಇಟ್ಕೊಳ್ಳೋದಕ್ಕಾಗಲ್ಲ. ಕೆಲವನ್ನ ಬಿಡೋದು ಅನಿವಾರ್ಯ. ಉಗುರು ಬೆಳೆದ್ರು ಕೂದ್ಲು ಬೆಳೆದ್ರು ಹಾಗೆ ಇಟ್ಕೋತೀವಾ? ಕಟ್ ಮಾಡ್ತೀವಲ್ಲ. ಅಂದ್ರೆ ನನ್ ಜೊತೆ ಕೇರಳಕ್ ಬರ್ತೀಯ ಅಜಯ್? ಎಲ್ಲಿಗಾದ್ರೂ ಬರ್ತೀನಿ. ಆದ್ರೆ ಅದು ತುಂಬಾ ಮೂಲೆಯಲ್ಲಿದೆ. ನೋ ಪ್ರಾಬ್ಲಮ್. 3 days ಇರ್ಬೇಕಾಗತ್ತೆ. ಇರ್ತೀನಿ. ಆ ಜಾಗದಲ್ಲಿ ವ್ಯವಸ್ಥೆ ಅಷ್ಟೊಂದಿರಲ್ಲ. ಕಾಂಪ್ಯಾಕ್ಟ್ ಕಾಟೇಜಸ್. ಕೆಲವು ಕಾಂಪ್ಲಿಕೇಟೆಡ್ ಜನರಿಗಿಂತ ಅದೇ ಬೆಟ್ರು. ಫುಡ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಕೆಲವ್ರು ಮಾಡೋ ಫುಡ್ಗಿಂತನೂ ಚೆನ್ನಾಗಿರ್ಬೋದಲ್ಲ. ನನಗೆ ಯಾವ ಫೆಸಿಲಿಟಿನೂ ಬೇಕಾಗಿಲ್ಲ. ನಮಗ್ ಬೇಕಾಗಿರೋ ಸೈನ್ ಮಾಡಿಸ್ಕೊಂಡು ಬಂದ್ಬಿಡೋಣ. ಆದ್ರೆ ನಿನ್ ಫ್ಯಾಮಿಲಿ ಮೆಂಬರ್ಸ್? ನಾನು ಯಾವ ಸಿಚುವೇಶನ್ ಅಲ್ಲಿ ಇದ್ದೀನಿ ಅಂತ ಅವ್ರಿಗೆ ಗೊತ್ತು. ನನ್ನ ಡೆವಲಪ್ಮೆಂಟ್ಗೆ ಅಡ್ಡಿ ಮಾಡಲ್ಲ. ಅಡ್ಡ ಬರೋರು ನನ್ನ ಜನರೇ ಅಲ್ಲ. ಹಾಗಾದ್ರೆ ಟಿಕೆಟ್ಸ್ ಬುಕ್ ಮಾಡಿಸ್ಲಾ ಜಯ್? ಇಮ್ಮಿಡಿಯೇಟ್ ಆಗಿ ಮಾಡಿಸು. ನಾವು ಹೋಗೋದು ಪಕ್ಕಾ. ಹಿಂಗ್ ಟ್ವಿಸ್ಟ್ ಕೊಟ್ಲಲ್ಲ ಮೇಡಮ್. ಕೇರಳಕ್ಕೆ 3 ದಿನ ಅಂತೆ. ಸಾರ್ಗೆ ಏನ್ ಮಾಡ್ತಾಳೋ ಏನೋ. ಹಾಗೆ ನಾವ್ ಹೆದ್ರಲಿ ಅನ್ನೋದು ಅವಳ ಉದ್ದೇಶ ನಾಣಿ ಅವ್ರೆ. ಎಕ್ಸಾಕ್ಟ್ಲಿ. ಹೆದ್ರದೆ ಹೇಗಿರ್ತಾರೆ ಶರತ್? ಮೊದ್ಲೇ ದೂರದ ಹಳ್ಳಿ, ಅಲ್ಲಿಗೆ ಒಬ್ಳು ಹುಡುಗಿ ಒಬ್ಳು ಹುಡುಗ, ಏನ್ ಬೇಕಾದ್ರೂ ನಡಿಬಹುದು. ಖಂಡಿತ ನಡೆಯುತ್ತೆ. ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ಇದೇ ಪ್ಲಾನ್ ನಾಣಿ ಅವ್ರೆ. ಇಷ್ಟೊಂದು ಏಟ್ ತಿನ್ಮೇಲೂ ಕೂಡ ಪ್ಲಾನ್ ಮಾಡ್ದೆ ಹೇಗಿರ್ತೀನಿ ಶರತ್? ಹೊಡೆದ್ರೆ ಓಡ್ ಹೋಗೋದು ಬೆಕ್ಕು, ತಿರುಗಿ ದಾಳಿ ಮಾಡೋದು ಹುಲಿ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಅವಳಿಗೆ ಈ ಸಿಂಹಿಣಿ ಪಂಜದ ಹೊಡ್ತಾ ರುಚಿ ತೋರಿಸ್ತೀನಿ. ಹೇಳೋಕ್ಕಾಗ್ದಿದ್ದ ಹಾಗೆ ಹೊಡಿಬೇಕು. ಅಂದ್ರೆ ಅವ್ರ ಪ್ಲಾನ್ ವರ್ಕ್ ಆಗ್ದಿದ್ದಾಗ ಮಾಡ್ಬೇಕು ಮೇಡಮ್. ಅದು ಅವ್ರಿಗೆ ಸಾಧ್ಯ ಇಲ್ಲ ಮೇಡಮ್. ಅಷ್ಟು ಈಸಿಯಾಗಿ ತಗೋಬೇಡ ಶರತ್. ಆ ನಿತ್ಯ ಮಾಮೂಲಿ ಹುಡುಗಿ ಅಲ್ಲ, ರೂಪಾ ಶ್ರೀನಿವಾಸ್ ಮಗಳು ಅವಳು. ಅವಳು ಯಾರಾದ್ರೂ ಏನ್ ಮೇಡಮ್, ನಾವೇನ್ ಕಡಿಮೆ ಇದೀವ ಏನು? ಎಲ್ಲ ಬಿಟ್ಟವ್ರನ್ನ ತುಂಬಾ ಹುಷಾರಾಗಿ ಡೀಲ್ ಮಾಡ್ಬೇಕು. ಜಾಣ್ತನ